ಪ್ರೈಸಲೋಡ್ ಹಾಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ಅಂತ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಅವರು ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 5. ಅನ್ಯಾಯದ ಹಣ ಕೊಲೆಗೆ ಸಮಾನ. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 5. ಅನ್ಯಾಯದ ಹಣ ಕೊಲೆಗೆ ಸಮಾನ. ವಚನದ ಕಡೆಗೆ ಹೋಗೋಣ. ವಿಮೋಚನಕಾಂಡ 22ನೇ ಅಧ್ಯಾಯ 25ನೇ ವಚನ. ವಿಮೋಚನಕಾಂಡ 22-25. ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ನಟಿಸಬಾರದು. ಬಡವರಂದರೆ ಇವತ್ತು ಅನೇಕರು ಕೂಲಿ ಮಾಡೋರು ಅಥವಾ ಭಾಳ ಕಡಿಮೆ ಆಸ್ತಿ ಪಾಸ್ತಿ ಇರೋರು ಏನು ಮಾಡ್ತಾರೆ, ಅವರ ಒಂದು ಮನೆ ಕಟ್ಟಲಿಕ್ಕಿರ್ಬೋದು, ಮದುವೆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಆಸ್ಪತ್ರೆಗೆ ಹೋಗ್ಲಿಕ್ಕಿರ್ಬೋದು, ಅಥವಾ ಊಟದ ಖರ್ಚಿಗೆ ಇರ್ಬೋದು, ನಾನಾ ರೀತಿಯಲ್ಲಿ ಅವರು ಸಾಲ ಮಾಡ್ಬೋದು. ಆದರೆ ಸಾಲ ಮಾಡಿದರೆ ನಾನು ಅವರಿಗೆ ಸಾಲ ಕೊಟ್ಟೆ, ನಾನು ಅವರಿಗೆ ಉಪಕಾರ ಮಾಡಿದೆ ಅಂತ ಇನ್ನೊಬ್ಬರ ಹತ್ರ ಹೇಳಿಕೊಂಡು ಹೋಗೋದು, ಮನನೋಯಿಸುವ ಹಾಗೆ ಮಾತನಾಡುವಂಥದ್ದು, ಸಾಲಗಾರನಂತೆ ಅವರನ್ನು ಬಹಳ ಕೀಳ್ಮಟ್ಟದಲ್ಲಿ ನೋಡುವಂಥದ್ದು, ಬಡವರು ಅಂತ ಕೀಳ್ಮಟ್ಟದಲ್ಲಿ ನೋಡುವಂಥದ್ದು, ಇದು ಅವರನ್ನು ಮನನೋಯಿಸುವುದು ಒಂದು ಕೊಲೆಗೆ ಸಮಾನವಾಗಿದೆ. ದುಡ್ಡಿಗಾಗಿ ಒಂದು. ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಅವನಿಂದ ಬಡ್ಡಿಯನ್ನು ಕೇಳಬಾರದು. ಈಗ ಅನೇಕರು ಕಷ್ಟ, ಸಂಕಟ, ದುಃಖದಲ್ಲಿ ನಾನಾ ರೀತಿ ಬಹಳ ಹೀನ ಸ್ಥಿತಿಯಲ್ಲಿರುವಾಗ ಸಾಲ ಮಾಡಿದರೆ 100ಕ್ಕೆ ವಾರಕ್ಕೆ 2 ರೂಪಾಯಿ ಅಥವಾ 3 ರೂಪಾಯಿ ಅಥವಾ 5 ರೂಪಾಯಿ ಅಥವಾ 10 ರೂಪಾಯಿ ಕೂಡ ಬಡ್ಡಿಯನ್ನು ತೆಗೆದುಕೊಳ್ಳೋರಾಗಿದ್ದಾರೆ. ಈ ಕಷ್ಟದಲ್ಲಿ ಇರೋವನು ಸಾಲ ಯಾಕೆ ತಗೊಳ್ತಾನೆ? ಆಗ ಅವನ ಕೈಯಿಂದ ಬಡ್ಡಿ ತಗೊಳ್ಳೋದು ಹೇಗೆ? ಇರುವುದನ್ನು ಇರುವವರು ಅದಕ್ಕೆ ಕೊಡ್ತಾರಲ್ಲವೇ? ಆಗ ಈ ಬಡ್ಡಿ ತಗೊಳ್ಳೋದು ಕೂಡ ಅವರು ಮೊದಲೇ ಕಷ್ಟ ಸಂಕಟದಲ್ಲಿ ಮನನೊಂದಿರ್ತಾರೆ. ಪುನಃ ಕೊಟ್ಟ ಸಾಲ ಅಲ್ಲದೆ ಅದಕ್ಕೆ ಬಡ್ಡಿ ಏರಿಸುವುದರಿಂದ ಅವರಿಗೆ ಬಹಳ ಕಷ್ಟ. ಅವರು ಪ್ರತಿ ದಿವಸ ಕಣ್ಣೀರಲ್ಲಿ ಕೈ ತೊಳೆಯಬೇಕಾಗುತ್ತದೆ, ಕಣ್ಣೀರಲ್ಲಿ ಊಟ ಮಾಡಬೇಕಾಗ್ತದೆ. ಆ ಒಂದು ಬಡ್ಡಿ ವಿಚಾರದಲ್ಲಿ ಅವರಲ್ಲಿ ಏನಾಗ್ತದೆ, ಪ್ರತಿ ದಿವಸ ಅವರಿಗೆ ಸರಿಯಾದ ನಿದ್ದೆಯೂ ಕೂಡ ಬರುವುದಿಲ್ಲ. ಹೀಗಿರುವಾಗ ಇದು ಒಂದು ಅನ್ಯಾಯದ ಹಣ ಸಂಪಾದನೆ ಕೊಲೆಗೆ ಸಮಾನವಾಗಿರುತ್ತದೆ. ಅವರನ್ನು ಕೊಲೆ ಮಾಡಿದ ಹಾಗೆ ಆಗ್ತದೆ, ಮನಸ್ಸು ನೋಯಿಸುವುದು. ಆದ್ದರಿಂದ ದಯವಿಟ್ಟು ಇದ್ದವರು ಸಾಲ ಕೊಡುವಾಗ ನಾನು ಸಾಲ ಕೊಟ್ಟೆ ಅಂತೇಳಿ ಮನನೋಯಿಸಬಾರದು, ಬಡ್ಡಿಯನ್ನು ತೆಗೆದುಕೊಳ್ಳಲು ಹೋಗಬಾರದು. ಕಾರಣ ನಾವು ಕೂಡ ಜೀವಿಸುವುದು ಇವತ್ತು ದೇವರು ನಮಗೆ ಸರ್ವವನ್ನು ಸೃಷ್ಟಿ ಮಾಡಿದ ಭೂಮಿಯ ಮೇಲೆ ಎಲ್ಲವನ್ನು ಕೊಟ್ಟು ದೇವರು ನಮ್ಮನ್ನು ಸಾಕ್ತಾ ಇದ್ದಾರೆ. ಹಾಗಿರುವಾಗ ಇಲ್ಲದವರಿಗೆ ನಾವು ಸಾಲ ಕೊಟ್ಟು ಅವರನ್ನು ಶಾಂತಿ ಸಮಾಧಾನದಲ್ಲಿ ಪ್ರೀತಿಯಿಂದ ನಡೆಸಿಕೊಳ್ಬೇಕು. ವಿನಃ ಸಾಲ ಕೊಟ್ಟೆ ಅಂತ ಮನಸ್ಸು ನೋಯಿಸಬಾರದು, ಇದ್ದವರ ಹತ್ರ ಎಲ್ಲ ಹೇಳಿಕೊಂಡು ಹೋಗಬಾರ್ದು, ಚುಚ್ಚಿ ಮಾತನಾಡಬಾರ್ದು, ಬಡ್ಡಿಯನ್ನು ತೆಗೆದುಕೊಳ್ಳಬಾರದು. ಕಾರಣ ದೇವರು ನಮ್ಮನ್ನು ಸಾಕ್ತಾ ಇದ್ದಾರೆ, ನಮ್ಮನ್ನು ದೇವರು ನಡೆಸ್ತಾ ಇದ್ದಾರೆ. ಹಾಗಿರುವುದರಿಂದ ನಾವು ಇತರರನ್ನು ಕೂಡ ನಮ್ಮ ಸಹೋದರಿಯನ್ನು ಕಷ್ಟದಲ್ಲಿ ಇದ್ದವರನ್ನು ನಾವು ಪ್ರೀತಿ ಮಾಡಬೇಕು. ಅನ್ಯಾಯದ ಹಣ ಯಾವಾಗಲೂ ಒಳ್ಳೆಯದಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದಕ್ಕೆ ಒಂದು ಸಾಕ್ಷಿಯನ್ನು ನಾನು ಕೊಡ್ತೇನೆ. ನಮ್ಮ ಊರಿನ ಪಕ್ಕದಲ್ಲಿ ಒಬ್ಬರು ಇದ್ದರು. ನನಗೆ ಅಂದಾಜು ಒಂದು 15-16 ವರ್ಷ ಆದಾಗ ನನ್ನ ಕೈಯಲ್ಲಿ ಕೂಡ ಒಂದು ವಾಚ್ ಇತ್ತು. ಆವಾಗ ನಾನು ಕೂಡ ಈ ವಾಚನ್ನು ಏನು ಮಾಡಿದೆ, ಬರೀ 5 ರೂಪಾಯಿ, ಅಂದರೆ ಆಗಿನ ಕಾಲದಲ್ಲಿ 5 ರೂಪಾಯಿ ಬಹಳ ದೊಡ್ಡ ಹಣ. 5 ರೂಪಾಯಿಯನ್ನು ಅವರ ಕೈಯಿಂದ ಪಡ್ಕೊಂಡಿದ್ದೆ. ಆಗ ವಾರಕ್ಕೆ 5 ರೂಪಾಯಿಗೆ 1 ರೂಪಾಯಿ ಬಡ್ಡಿ ವಸೂಲು ಮಾಡ್ತಾ ಇದ್ದರು. ತಂದೆ, ತಾಯಿ, ಆಮೇಲೆ ಅವರ ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಎಲ್ಲ ಇದೇ ರೀತಿ. ಹಾಗೆ ಇಡೀ ಊರಿಗೆ ಅವರು ಬಡ್ಡಿಗೆ ಕೊಡೋದ್ರಲ್ಲಿ ಹೆಸರುವಾಸಿಯಾಗಿದ್ದರು. ಇದ್ದವರ ಮನೆ ಸಾಮಾನು ಪ್ರತಿಯೊಂದು ಅವರ ಮನೆ ತುಂಬಿಸಿಕೊಂಡಿದ್ದರು ಬಡ್ಡಿಯಿಂದಾಗಿ. ಹಾಗೆ ಆಗಿ ಕಡೆಗೆ ಮನುಷ್ಯ ಮನೆ ಯಜಮಾನಿಗೆ ದೊಡ್ಡ ಒಂದು ಕಾಯಿಲೆ ಬಂತು, ಹೊಟ್ಟೆ ಊದಿ ಹೋಯಿತು, ಹೊಟ್ಟೆ ಒಡೆದು ಹೋಯಿತು, ಹಾಗೆ ಸತ್ತು ಹೋದ. ಆಮೇಲೆ ಅವರ ಹೆಣ್ಣು ಮಕ್ಕಳು ನಾನಾ ರೀತಿಯಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. ಗಂಡು ಮಕ್ಕಳು ಕೂಡ ನಾನಾ ರೀತಿಯಲ್ಲಿ ಅವರವರೇ ಹುಡ್ಕೊಂಡು ಅವರವರೇ ಕೊಲೆ ಮಾಡಿ ಜೈಲಲ್ಲಿ ಹೋಗಿ ಅಲ್ಲಿ ಕೂಡ ಗಲಾಟೆ ಮಾಡಿ ಏನೇನೋ ನರಕವನ್ನು ಅನುಭವಿಸಿದ್ರು ನನ್ನ ಸಹೋದರಿಯರೇ. ಹಾಗೆ ಇವತ್ತು ಕೂಡ ಅನೇಕರು ಬಡ್ಡಿಯನ್ನು ತೆಗೆದುಕೊಂಡು
ತೆಗೆದುಕೊಂಡ್ರೆ ಆ ಬಡ್ಡಿ ಹಣ, ಅನ್ಯಾಯದ ಹಣ ಒಂದು ಸಲ ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಆಗ ಬಹಳ ನಮಗೆ ಒಳ್ಳೆಯದಾಗ್ತದೆ. ಅದು ಇನ್ನೂ ಮಾಡು ಅಂತ ಮಾಡಿಸ್ತದೆ. ಕೊನೆಗೆ ಅದರ ಸಮಯ ಮೀರಿದಾಗ ನಾವು ಯಾರ ಕೈಯಿಂದ ಎಷ್ಟು ಬಡ್ಡಿ ತಗೊಂಡಿರ್ತೇವೋ ಅದರ 2ರಷ್ಟು ನಮಗೆ ಮೊದಲು ಇದ್ದಂಥ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲವೂ ತೊಳೆದು ನೀರಾಗಿ ಹೋಗ್ಬಿಡ್ತದೆ. ಅದು ಮಾತ್ರ ಅಲ್ಲ, ಅನ್ಯಾಯದಲ್ಲಿ ಸಂಪಾದನೆ ಮಾಡಿದವರ ಮಕ್ಕಳು ಕೂಡ ಈ ಪಾಪವನ್ನು ಹೊತ್ತುಕೊಳ್ಬೇಕಾಗ್ತದೆ. ಇದನ್ನು ನನ್ನ ಕಣ್ಣಾರೆ, ನನಗೀಗ 69 ವಯಸ್ಸು, ಜ್ಞಾನ ಬಂದ ಮೇಲೆ, ವಿಶೇಷವಾಗಿ ದೇವರ ವಾಕ್ಯನ ಕೈಗೆ ಸಿಕ್ಕಿದ ಮೇಲೆ, ದೇವರು ದರ್ಶನ ಕೊಟ್ಟ ಮೇಲೆ, ಬೈಬಲ್ ಓದಕ್ಕೆ ಪ್ರಾರಂಭವಾಗಿ 29 ವರ್ಷದಿಂದ ಈ ಕಡೆಗೆ ಅನೇಕ ವಿಷಯಗಳನ್ನ ಕಣ್ಣಲ್ಲಿ ಕಂಡಿದ್ದೇನೆ, ಕಾಣುತ್ತಲೇ ಇದ್ದೇನೆ. ಅನ್ಯಾಯದ ಸಂಪಾದನೆ, ನಾನಾ ರೀತಿಯಲ್ಲಿ ಅನ್ಯಾಯ. ಆದರೆ ಇವತ್ತಿನ ಸಂದೇಶ ಮಾತನಾಡ್ತಾ ಇರುವುದು ಬಡ್ಡಿಯ ವಿಚಾರ. ಆದ್ದರಿಂದ ದಯವಿಟ್ಟು ದೇವರನ್ನು ಅರಿತವರಾದ ನಾವು ಅಥವಾ ಇತರರು ಯಾರೇ ಆಗಲಿ ಇದನ್ನು ಕೇಳುತ್ತಿರುವವರು ಖಂಡಿತವಾಗಿಯೂ ಬಡ್ಡಿ ಕೊಡೋಕ್ಕೆ ಹೋಗಬೇಡಿ. ಇದ್ದಾಗ ಸಾಲವನ್ನು ಕೊಡಿ, ಅದನ್ನು ಅವ್ರ ಕೈಯಿಂದ ಪ್ರೀತಿಯಿಂದ ತೆಗೆದುಕೊಳ್ಳಿ. ಬದಲಾಗಿ ಸಾಲ ಕೊಟ್ಟೆ ಅಂತ ಸಾಲಗಾರನಂತೆ ನಟಿಸಬಾರದು. ಅದು ನಮ್ಮದಲ್ಲ. ನಮ್ಮ ಶರೀರ ದೇವರದ್ದು, ಭೂಮಿ ದೇವರದ್ದು, ಸೂರ್ಯ ಚಂದ್ರ ನಕ್ಷತ್ರ ಮಳೆ ಭೂಮಿಯೊಳಗಿಂದ ನೀರು ಪ್ರತಿ ಒಂದು ನಮಗಾಗಿ ದೇವರು ಕೊಟ್ಟಿರೋದು ಹೊರತು ನಾವು ಏನೂ ಮಾಡಲಿಲ್ಲ. ನಮ್ಮದು ಏನೂ ಇಲ್ಲಿ ಇಲ್ಲ. ಆದುದರಿಂದ ನಾವು ಅದನ್ನು ಬಡ್ಡಿ ಕೊಟ್ಟು ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯಾಜಕಕಾಂಡ 25ನೇ ಅಧ್ಯಾಯ 35ರಿಂದ 38. ಯಾಜಕಕಾಂಡ 25, 35ರಿಂದ 38. ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳುವಂತೆ ನೀವು ಅವನನ್ನು ನಿಮ್ಮ ನಡುವೆ ಇಳುಕೊಂಡ ಪರವಾಸಿ ಎಂದು ಉದ್ಧಾರ ಮಾಡಬೇಕು. ನೋಡಿದಿರಾ, ನಮ್ಮ ಮಧ್ಯದಲ್ಲಿ ಇರುವಂಥ ಬಡವರು ಯಾರೇ ಆಗಲಿ, ನಮ್ಮ ರಾಷ್ಟ್ರದವರಾಗಲಿ ಹೊರ ರಾಷ್ಟ್ರದವರಾಗಲಿ ಯಾರೇ ಆಗಲಿ, ಅವರನ್ನು ನಾವು ಉದ್ಧಾರ ಮಾಡಬೇಕು, ಪ್ರೀತಿಯಿಂದ ಸಹಾಯ ಮಾಡಬೇಕು. ಒಂದು ವೇಳೆ ಸಾಲ ಕೊಟ್ಟರೆ ಸಾಲಗಾರ ಅಂತೇಳಿ ಅವನು ನಟಿಸಬಾರ್ದು. ಕೆಲಸಕ್ಕೆ ಕರೆದಾಗ ಬರಿಬೇಕು, ನಾನು ಹೇಳ್ದಾಗೆ ಕೇಳಬೇಕು ಅಂತ ಯಾವಾಗಲೂ ಅವರನ್ನು, ಗಂಡ ಹೆಂಡತಿ ಮಕ್ಕಳನ್ನ ಯಾರನ್ನೇ ಆಗಲಿ ಅವರ ಮನಸ್ಸು ನೋಯಿಸಬಾರದು. ಬದಲಾಗಿ ಅವರನ್ನು ದೇವರು ನಮಗೆ ಕೊಟ್ಟ ಹಾಗೆ ಅವರನ್ನು ಕೂಡ ನಾವು ಒಳ್ಳೇದು ಮಾಡೋಣ ಅಂತೇಳಿ ಕೆಲಸ ಮಾಡಿಸ್ಕೊಳ್ಬೇಕು, ಸಂಬಳ ಕೊಡಬೇಕು, ಸಹಾಯ ಮಾಡಬೇಕು. ಬದಲಾಗಿ ಅವರ ಮನಸ್ಸು ನೋಯಿಸಬಾರದು, ಬಡ್ಡಿ ತಗೊಳ್ಳಬಾರದು, ಉದ್ಧಾರ ಮಾಡಬೇಕು ಯಾರೇ ಆಗಲಿ ಎಂಬುದಾಗಿ. 36ನೇ ವಚನ. ನೀವು ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ನೋಡಿ, ಬಡ್ಡಿ ಇದು ತೆಗೆದುಕೊಳ್ಳೋದಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರಂದರೆ, ಸಾಲ ತಗೊಂಡ್ರೆ ಕೆಲಸ ಮಾಡಿದಾಗ ಸಂಬಳ ಕಡಿಮೆ ಅಂತೇಳಿ ಕಡಿಮೆ ಮಾಡಿಬಿಡ್ತಾರೆ. ಬಡ್ಡಿ ಬೇಡ, ಸಂಬಳ ಕಡಿಮೆ ಅಂತೇಳಿ. ಆಗ ಈ ಬಡ್ಡಿ ತಗೊಳ್ಳೋದು ಒಂದೇ, ಇಲ್ಲಿ ಸಂಬಳ ಕಡಿಮೆ ಮಾಡೋದು ಒಂದೇ ಆಗಿದೆ. ಈ ರೀತಿ ಮಾಡಲೇಬಾರದು. ದೇವರ ನಿಯಮದ ಪ್ರಕಾರ, ಸರ್ಕಾರದ ಆದೇಶದ ಪ್ರಕಾರ ಖಂಡಿತವಾಗಿ ಅವರಿಗೆ ಕೊಡುವಂಥ ಸಂಬಳವನ್ನು ಕೊಡಬೇಕು. ಲಾಭ ಕಡಿಮೆ ಮಾಡಬಾರದು, ಬಡ್ಡಿ ಕೂಡ ತೆಗೆದುಕೊಳ್ಳಬಾರದು. ಇದು ಕೂಡ ದೊಡ್ಡ ಶಾಪವಾಗಿದೆ. ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು. ನೋಡಿ, ಅವನು ಬಂದರೆ, ಅಯ್ಯೋ ನಾನು ಇಂಥಳ್ಳಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಬಹಳ ಸಂತೋಷ, ನನಗೆ ಬಹಳ ಚೆನ್ನಾಗಿ ಸಂಬಳ ಕೊಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಊಟ ಬಟ್ಟೆ ಕೊಡ್ತಾ ಇದ್ದಾರೆ ಅಂತೇಳಿ ಸಂತೋಷ ಪಡಿಸಿದರೆ ದೇವರಿಗೆ ಅದು ಪ್ರೀತಿ. ಆವಾಗ ಮಲಾಕಿ ಗ್ರಂಥದಲ್ಲಿ ಬರೆದ ಹಾಗೆ, ಪರಲೋಕದಿಂದ ನಾನು ನಿಮ್ಮ ಮಡಿಲಿಗೆ ಸ್ವರಗಳನ್ನು ಸುರಿದು ಹಾಕುತ್ತೀನಿ ಎಂಬುದು ಪರೀಕ್ಷಿಸಿ ನೋಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ. ನನ್ನ ಸಹೋದರ ಸಹೋದರಿಯರೇ, ಮುಂದಿನ ವಾಕ್ಯ. ನೀವು ಅವನಿಗೆ ಸಾಲ ಕೊಟ್ಟರೆ ಬಡ್ಡಿಯನ್ನು ಕೇಳಬಾರದು, ದವಸ ಕೊಟ್ಟರೆ ಲಾಭವನ್ನು ಕೇಳಬಾರದು. ನೋಡಿ, ಹಣವನ್ನು ಬಡ್ಡಿ ಕೊಟ್ಟರು ಬಡ್ಡಿ ತಗೊಳ್ಬಾರ್ದು, ಸಂಬಳ ಕಡಿಮೆ ಮಾಡಬಾರ್ದು. ದವಸವನ್ನು ಕೊಟ್ಟರು ಬಡ್ಡಿ ಕೇಳಬಾರ್ದು, ಲಾಭ. ಅನೇಕರು ಏನು ಮಾಡ್ತಾರೆ, ಇವತ್ತು ಭತ್ತ ಕೊಡ್ತಾರೆ, ಭತ್ತ ಕೊಟ್ಟುಬಿಟ್ಟು ಇಷ್ಟು ಭತ್ತಕ್ಕೆ ಇಷ್ಟು ಜಾಸ್ತಿ ಕೊಡಬೇಕು, ಇಷ್ಟು ರಾಗಿ ಕೊಟ್ಟರೆ ಇಷ್ಟಕ್ಕೆ ಜಾಸ್ತಿ ಕೊಡಬೇಕು, ಇಷ್ಟು ಗೋಧಿ ಕೊಟ್ಟರೆ ಇಷ್ಟಕ್ಕೆ ನಾವು ಜಾಸ್ತಿ ಕೊಡಬೇಕು. ಪ್ರತಿಯೊಂದು ದವಸ ಧಾನ್ಯಗಳಲ್ಲಿ ಕೂಡ ಬಡ್ಡಿಗಳನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ಇದು ಬಹಳ ಒಂದು ದೊಡ್ಡ ಶಾಪ. ಇದಕ್ಕೂ ನಾನೊಂದು ಸಾಕ್ಷಿ ಕೊಡ್ತೇನೆ. ನಮ್ಮ ಊರಿನ ಪಕ್ಕದಲ್ಲಿ ಒಬ್ಬರು ಇದ್ದರು. ಅವರು ಬಡವರಿಗೆ, ಸ್ವಲ್ಪ ಭೂಮಿ ಇರೋವರಿಗೆ ಕಡೆಯ ವರ್ಷದ ಕೊನೆಯಲ್ಲಿ ಅವರಿಗೆ ಊಟಕ್ಕಿಲ್ಲದಾಗ ಭತ್ತವನ್ನು ತೆಗೆದುಕೊಂಡು ಹೋಗುವುದು, ಅಂದರೆ ಬಡ್ಡಿಗೆ ಹೊಲಿಗೆ ಕೊಡೋದು ಎಂಬುದಾಗಿ. ಇಷ್ಟು ಒಂದು ಬಟ್ಟಿ ಅಂದರೆ 80 ಸೇರು ಭತ್ತ. ಇದಕ್ಕೆ ಇಷ್ಟಕ್ಕೆ ಇಷ್ಟು ಸೇರಿಸಿ ಕೊಡಬೇಕು ಅಂತೇಳಿ ಹಾಗೆ ಕೊಟ್ಟು ಅಂದರೆ ಅವರಲ್ಲಿ ಕಳ್ಳ ಅಳತೆ ಇದು ಸೇರು ಇತ್ತು. ಅಂದರೆ ಒಂದು ಪರೆ ಅಂದರೆ 10 ಸೇರು ಕೊಡೋದು ಚಿಕ್ಕದರಲ್ಲಿ,
ತಗೊಳ್ಳೋದು ದೊಡ್ಡದರಲ್ಲಿ. ಈ ರೀತಿ ಅನ್ಯಾಯದಲ್ಲಿ ಮಾಡಿ ಬಹಳ ಸಂಪಾದನೆ ಮಾಡಿದರು. ಕಡೆಗೆ ಇಡೀ ಅವರೇ ಏನು ಮಾಡಿದರು, ಕಡೆಗೆ ಅಣ್ಣ ತಮ್ಮಂದಿರು ಅವರೇ ಜಗಳ ಮಾಡಿಕೊಂಡ್ರು. ಒಂದು ಮಗ ನೀರಿನಲ್ಲೇ ಸತ್ತ, ಇನ್ನೊಬ್ಬನ ಮಗ ಒಬ್ಬ ಇದ್ದವನು ಅವನು ಕೂಡ ಸತ್ತು ಹೋದ. ಆಮೇಲೆ ಅವರೇ ಬಡ್ಕೊಂಡು ಕೋರ್ಟು, ಜೈಲು, ಕೇಸು, ರಕ್ತ ಸುರಿಸುವುದು. ನನಗೆ ಗೊತ್ತಿದ್ದಾಗ ಇಷ್ಟು ನಡೆದು ಹೋಯಿತು, ಗೊತ್ತಿಲ್ಲದ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಬಹಳ ಶಿಕ್ಷೆಯನ್ನು ಅನುಭವಿಸಿದರು. ಒಬ್ಬ ಎಲ್ಲ ಮೀನು ಹಿಡಿಯೋಕ್ಕೆ ನೀರಿನಲ್ಲಿ ತೆಪ್ಪದಲ್ಲಿ ಹೋದಾಗ ಅಲ್ಲೇ ನೀರಲ್ಲೇ ಸತ್ತ. ಈ ರೀತಿಯಲ್ಲಿ ಬಹಳ ಹಿಂಸೆಯನ್ನು ಅನುಭವಿಸಿದರು ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇದ್ದವರು ಇಲ್ಲದವರಿಗೆ ದವಸ ಧಾನ್ಯಗಳನ್ನು ಕೊಟ್ಟರು, ಅದಕ್ಕೂ ಲಾಭವನ್ನು ತೆಗೆದುಕೊಳ್ಳಬಾರದು, ಬಡ್ಡಿಯನ್ನು ಕೂಡ ತೆಗೆದುಕೊಳ್ಳಬಾರದು, ಅಂದರೆ ಲಾಭವನ್ನು ತೆಗೆದುಕೊಳ್ಳಬಾರದು. ಇದು ಕೂಡ ಒಂದು ಬಹಳ ದೊಡ್ಡ ಶಾಪ. 38ನೇ ವಚನ, ನಾನು ನಿಮ್ಮ ದೇವರಾದ ಯೆಹೋವನು ನಿಮಗೆ ದೇವರಾಗುವುದಕ್ಕೂ ನಿಮಗೆ ಕಾನಾನ್ ದೇಶವನ್ನು ಕೊಡುವುದಕ್ಕೂ ನಿಮ್ಮನ್ನು ಐಗುಪ್ತದೊಳಗಿಂದ ಬರಮಾಡಿದೆನು. ಇದು ಇಸ್ರಾಯೇಲರಿಗೆ ಹೇಳಿದಂಥ ಮಾತು. ಹಾಗೆ ಇವತ್ತು ನಮಗೆ ಈ ಮಾತು ಅನ್ವಯಿಸ್ತದೆ. ದೇವರು ನಮ್ಮನ್ನು ಕರೆದುದರಿಂದ, ನಮ್ಮನ್ನು ನಡೆಸ್ತಾ ಇರುವುದರಿಂದ, ಅವರನ್ನು ಕಷ್ಟ, ಸಂಕಟ, ದುಃಖದಿಂದ, ಆ ದುಷ್ಟ ಅರಸನ ಕೈಯಿಂದ, ದುಷ್ಟ ರಾಷ್ಟ್ರದಿಂದ ದೇವರು ಬಿಡುಗಡೆ ಮಾಡಿದರು. ಹಾಗಾಗಿ ಇನ್ನು ಮುಂದೆ ನೀವು ಈ ರೀತಿ ಅವರು ಮಾಡಿದಾಗೆ ಮಾಡಬೇಡಿ ಎಂಬುದಾಗಿ ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ವಚನ. ಹಾಗೆ ಇವತ್ತು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಇವತ್ತು ಒಂದು ವೇಳೆ ನಮ್ಮಲ್ಲಿದ್ದರೂ ಕೂಡ ನಾವು ಆ ರೀತಿ ಮಾಡಬಾರದು. ಕಡೆಗೆ ಏನಾಯಿತು, ಐಗುಪ್ತ ದೇಶದವರನ್ನು ಸಮುದ್ರದ ಒಳಗೆ ಇಡೀ ಅವರ ಸೈನ್ಯವನ್ನೇ ನೀರೊಳಗೆ ಮುಳುಗಿಸಿ ಬಿಟ್ಟರು. ಅದೇ ರೀತಿ ಇವತ್ತು ಬರುವಂಥ ಕಷ್ಟ, ಸಂಕಟ, ದುಃಖಗಳು, ಸುನಾಮಿ, ಬೆಳ್ಳಿ ಬಂಗಾರ, ಕೋಟಿ ದುಡ್ಡು, ಖಜಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಗಾಡಿಗಳು, ಮಣ್ಣೊಳಗೆ ಸುನಾಮಿ, ಇಂಥದ್ದಲ್ಲಿ ತೀರ ನಾಶವಾಗುವುದು, ಬರೀ ಗಂಜಿ ಕೇಂದ್ರದಲ್ಲಿ ಕೂತುಕೊಳ್ಳೋದು, ಕಣ್ಣೀರು ಹಾಕುವಂಥದ್ದು ಯಾವುದು ಇಲ್ಲದೆ, ಇದು ಯೆಶಾಯನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬಡವರಿಗೆ ಸರಿಯಾಗಿ ಸಂಬಳ ಕೊಡದೇ ಇರುವಂಥದ್ದು, ಅವರನ್ನು ಪ್ರೀತಿಸದೇ ಇರುವಂಥದ್ದು, ಸಾಲ ಕೊಟ್ಟ ಸಂಬಳ ಕಡಿಮೆ, ಬಡ್ಡಿ ತಗೊಳ್ಳುವಂಥದ್ದು, ಕಡೆಗೆ ಅವರು ಕರೆದಾಗ ಕೆಲಸ ಮಾಡಬೇಕು, ಎಷ್ಟೋ ಸಮಯ ಮೀರಿ ಅವರನ್ನು ಕೆಲಸ ಮಾಡಿಸಿಕೊಳ್ಳುವಂಥದ್ದು, ಮನ ಚುಚ್ಚೋದು, ಇದು ಬಹಳ ದೊಡ್ಡ ಶಾಪ ನನ್ನ ಸಹೋದರ ಸಹೋದರಿಯರೇ. ಇದು ಕೂಡ ಇವತ್ತು ದೇಶಕ್ಕೆ, ನಮ್ಮ ಭೂಲೋಕಕ್ಕೆ ದೊಡ್ಡ ಒಂದು ಗಂಡಾಂತರ, ವಿಶೇಷವಾಗಿ ಭಾರತ ದೇಶಕ್ಕೆ ದೊಡ್ಡ ಗಂಡಾಂತರ ಇವತ್ತು ಇದುವೇ ಬಂದು ತಲುಪಿರುವುದು. ಆದ್ದರಿಂದ ಈ ರೀತಿ ಮಾಡುವುದು ಒಂದು ಮನ ನೋಯಿಸುವುದು ಕೊಲೆಗೆ ಸಮಾನವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಬಹಳ ಎಚ್ಚರದಿಂದಿರಬೇಕು. ಮುಂದಿನ ವಚನಕ್ಕೆ ಹೋಗೋಣ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 19 ಮತ್ತು 20. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 19, 20. ಹಣವನ್ನಾಗಲಿ ಆಹಾರ ಪದಾರ್ಥವನ್ನಾಗಲಿ ಬೇರೆ ಯಾವುದನ್ನಾಗಲಿ ಪರದೇಶದವನಿಗೆ ಬಡ್ಡಿಗೆ ಕೊಡಬಹುದೇ ಹೊರತು ಸ್ವದೇಶದವನಿಗೆ ಕೊಡಬಾರದು. ಹಾಗೆ ಒಂದು ವೇಳೆ ಇವತ್ತು ಹೊರದೇಶದಿಂದ ನಮ್ಮಲ್ಲಿಗೆ ಬರ್ತಾರೆ, ಅವರಲ್ಲಿ ಬೇಕಾದ ಹಣಗಳು ಇರ್ತವೆ. ಆದ್ದರಿಂದ ಅವರು ಎಷ್ಟೋ ಗಂಟೆ ಪ್ರಯಾಣ ಮಾಡಿ ವಿಮಾನದಲ್ಲಿ ಈ ದೇಶಕ್ಕೆ ಬರೋರಾಗಿದ್ದಾರೆ. ಹಾಗೆ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗುವವರು ಅವರು ಬೇಕಾದಷ್ಟು ಹಣವಂತರಾಗಿದ್ದಾರೆ. ಅಂಥವರಿಗೆ ಮಾತ್ರ ಪರದೇಶ, ಅಂದರೆ ನಾವು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಇನ್ನೊಂದು ದೇಶದವರಿಗೆ ಈ ದುಡ್ಡನ್ನು ಬಡ್ಡಿಗೆ ಕೊಡಬಹುದು, ಹಣವನ್ನು, ಇದು ಆಹಾರ ಪದಾರ್ಥಗಳನ್ನು ಕೂಡ ಬಡ್ಡಿಗೆ ಕೊಡಬಹುದು. ಯಾಕೆಂದರೆ ಅವರು ಸಂಪಾದನೆಗೋಸ್ಕರ ಬರೋರು, ಸಂಪಾದನೆಗೋಸ್ಕರ ಮಾಡೋರು. ಆದ್ದರಿಂದ ನಮ್ಮ ಸ್ವದೇಶದವರಿಗೆ, ಅಂದರೆ ಇವತ್ತು ನಾವು ಭಾರತ ದೇಶದಲ್ಲಿ ವಾಸ ಮಾಡುವವರು, ಭಾರತ ದೇಶದಲ್ಲಿ ವಾಸ ಮಾಡುವವರಿಗೆ, ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದ ಭಾರತ ದೇಶದ ಹಕ್ಕು ಇರೋವರಿಗೆ ಹಣವನ್ನು ಬಡ್ಡಿಗೆ ಕೊಡಬಾರದು. ದವಸ ಧಾನ್ಯಗಳನ್ನು, ಅಂದರೆ ಆಹಾರ ಪದಾರ್ಥಗಳನ್ನು ಕೂಡ ಬಡ್ಡಿಗೆ ಕೊಡಬಾರದು. ಸ್ವದೇಶದವರಿಗೆ, ನಮ್ಮ ಸ್ವದೇಶದವರಿಗೆ, ಪರದೇಶದವರಿಗೆ ಮಾತ್ರ ಕೊಡಬಹುದು ಅಂತ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ. ಸ್ವದೇಶದವನಿಗೆ ಕೊಡಬಾರದು, ಇದು ಹೇಳಿದ್ದು. ಹೀಗೆ ನಡೆದರೆ ನೀವು ಸ್ವದೇಶಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಹೀಗೆ ಮಾಡಿದರೆ, ಒಂದು ವೇಳೆ ಇವತ್ತು ಭಾರತ ದೇಶದಿಂದ ಹೊರಗಡೆ ಪ್ರವಾಸಕ್ಕೆ ಹೋದವರು ಅಥವಾ ಅವರು ಯಾವುದೇ ವ್ಯವಹಾರಕ್ಕೆ ಹೋದರೂ ಅಲ್ಲಿ ದೇವರವರನ್ನು ಹೇರಳವಾಗಿ ಹೋದ ಸ್ಥಳಗಳಲ್ಲೆಲ್ಲ ಆಶೀರ್ವಾದ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಸ್ವದೇಶದವರಿಗೆ ಬಡ್ಡಿಗೆ ದುಡ್ಡು ಕೊಡುವಂಥದ್ದು, ಬಡವರನ್ನು ನೋಯಿಸುವಂಥದ್ದು, ದವಸ ಧಾನ್ಯಗಳಿಗೆ ಲಾಭ ತಗೊಳ್ಳುವಂಥದ್ದು ಹಿಂದೆ ನಾವು ತಿಳಿದುಕೊಂಡಾಗೆ ಯಾವುದೇ ಕಾರಣಕ್ಕೂ ನಾವು ಅನ್ಯಾಯ ಮಾಡೋಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೂಡ ಒಂದು ಶಾಪವಾಗಿದೆ. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ, ಮನಸ್ಸು ನೋಯಿಸುವಂಥದ್ದು. ಹಾಗೆ
ಮುಂದಿನ ವಚನಗಳಿಗೆ ಹೋಗೋಣ. ಇದು ನೆಹೆಮಿಯ 5:9ರಿಂದ 13ರವರೆಗೆ. ನೆಹೆಮಿಯ 5:6ರಿಂದ 13ರವರೆಗೆ ಇದನ್ನು ದಯವಿಟ್ಟು ನೀವು ಓದಿಕೊಳ್ಳಿರಿ. ಸ್ವಲ್ಪವನ್ನು ಹೇಳಿ ನಾನು ಮುಗಿಸ್ತೇನೆ, ಸಮಯವಾಗ್ತಾ ಬಂತು. ಹಾಗೆ ಇಲ್ಲಿ ಇಸ್ರಾಯೇಲರು ಕೂಡ ಏನು ಮಾಡ್ತಾ ಇದ್ದರು, ಇಸ್ರಾಯೇಲರಲ್ಲಿ ಐಶ್ವರ್ಯವಂತರು ಕೂಡ ಬಡ್ಡಿಗೆ ಹಣವನ್ನು ಕೊಡ್ತಾ ಇದ್ದರು. ಹಾಗೆ ನೆಹೆಮಿಯ ಪ್ರವಾದಿ ಹೇಳ್ತಾನೆ, ನೀವು ಈ ರೀತಿ ಮಾಡುವುದು ಸರಿಯಲ್ಲ, ಇದು ದೇವರ ದೃಷ್ಟಿಯಲ್ಲಿ ಮಹಾ ಅಪರಾಧವಾಗ್ತದೆ, ನೀವು ತಪ್ಪು ಮಾಡ್ತಾ ಇದ್ದೀರಿ ಎಂಬುದಾಗಿ. ಕಡೆಗೆ ಇದನ್ನು ನೋಡುವಾಗ 11 ಮತ್ತು 12ನೇ ವಚನದಲ್ಲಿ ನೋಡುವಾಗ, ಇದಲ್ಲದೆ ನನ್ನ ಜೋಡಿಲನ್ನು 11, 12 10ರಿಂದ ನಾನು ನನ್ನ ಸಹೋದರರು ಸೇವಕರು ಸಹ ಅವರಿಗೆ ಹಣವನ್ನು ಧಾನ್ಯವನ್ನು ಬಡ್ಡಿಗೆ ಕೊಟ್ಟಿದ್ದೇವೆ. ಬಡ್ಡಿ ತೆಗೆದುಕೊಳ್ಳುವ ಪದ್ಧತಿಯನ್ನು ಬಿಟ್ಟು ಬಿಡೋಣ. ಅವರ ಹೊಲ, ದ್ರಾಕ್ಷೆ ತೋಟ, ಎಣ್ಣೆ ಮರಗಳ ತೋಪು, ಮನೆ ಇವುಗಳನ್ನು ನೀವು ಕೊಟ್ಟ ಹಣ, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳಿಗೋಸ್ಕರ ಶೇಕಡ ಇಷ್ಟೆಂದು ತೆಗೆದುಕೊಂಡಿರುವ ಬಡ್ಡಿಯನ್ನು ದಯವಿಟ್ಟು ಈ ಹೊತ್ತೇ ಹಿಂದಕ್ಕೆ ಕೊಡಿರಿ ಎಂದು ಹೇಳಿದನು. ಅವರು ಹಿಂದಕ್ಕೆ ಕೊಡುತ್ತೇವೆ, ಅವರಿಂದ ಏನು ಕೇಳುವುದಿಲ್ಲ, ನೀನು ಹೇಳಿದಂತೆ ಮಾಡುತ್ತೇವೆ ಎಂದು ಉತ್ತರ ಕೊಟ್ಟರು. ಆಗ ನಾನು ಯಾಜಕರನ್ನು ಕರೆಸಿ ಮಾತಿನಂತೆ ನಡೆಯುವುದಾಗಿ ಅವರಿಂದ ಪ್ರಮಾಣ ಮಾಡಿಸಿದೆನು. ಇಸ್ರೇಲಲ್ಲಿ ಕೂಡ ಹಣವಂತರು ಬಡವರಿಗೆ ಏನು ಮಾಡ್ತಾಯಿದ್ರು, ಸಾಲವನ್ನು ಕೊಡ್ತಾಯಿದ್ರು, ದವಸ ಧಾನ್ಯಗಳನ್ನು ಕೂಡ ಬಡ್ಡಿಗೆ ಕೊಡ್ತಾಯಿದ್ರು. ಸಾಲ ಕೊಟ್ಟರು, ಅದಕ್ಕೂ ಬಡ್ಡಿಗೆ ಹಣವನ್ನು ತಗೊಳ್ತಾ ಇದ್ದರು, ಬಡ್ಡಿ ಹಣ. ಹೀಗಿರುವಾಗ ನೆಹೆಮ್ಯನವರನ್ನು ಖಂಡಿಸಿದಾಗ, ಅವರು ಈ ದೋಷಾಪರಾಧಗಳನ್ನು ತಿಳಿಸಿದಾಗ, ಖಂಡಿತ ನಾವು ಅವ್ರ ಕೈಯಿಂದ ಏನನ್ನು ತೆಗೆದುಕೊಂಡಿದ್ದೇವೆ ಅದನ್ನು ವಾಪಸ್ಸು ನಾವು ಕೊಡ್ತೇವೆಪ್ಪ, ನಾವು ಇನ್ನು ಮುಂದೆ ಬಡ್ಡಿ ತಗೊಳ್ಳೋದಿಲ್ಲ, ಸಾಲ ಕೊಟ್ಟರೆ ದವಸ ಧಾನ್ಯಗಳನ್ನು ಬಡ್ಡಿಗೆ ಕೊಡುವುದಿಲ್ಲ ಎಂಬುದಾಗಿ ಏನು ಮಾಡ್ತಾನೆ, ನೆಹೆಮ್ಯನ ಮುಂದೆ ಅವರು ಪ್ರಮಾಣ ಮಾಡಿದರು, ಯಾಜಕರನ್ನು ಕರೆಯಿಸಿ. ಆಗ ಅಲ್ಲಿ ಏನಾಯಿತು, ಹಾಗೆ ಅವರು ಪ್ರಮಾಣ ಮಾಡಿಸಿದರು. ನೆಹೆಮ್ಯ ಇಸ್ರಾಯೇಲರನ್ನು ಬಡ್ಡಿಗೆ ಹಣ ಕೊಡೋರನ್ನು, ದವಸ ಧಾನ್ಯಗಳನ್ನು ಕೊಡೋರನ್ನು ಪ್ರಮಾಣ ಮಾಡಿಸಿದ. ಅವರು ಪ್ರಮಾಣ ಮಾಡಿದರು. ನೆಹೆಮ್ಯನು ಸರಿಯಾಗಿ ದೇವರಿಂದ ಬರುವಂಥ ಶಾಪವನ್ನಲ್ಲಿ ಅವರಿಗೆ ತಿಳಿಸಿದಾಗ ಅವರು ಒಪ್ಪಿಕೊಂಡರು. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಯಾರಾದರೂ ಹೀಗೆ ನಾವು ದೇವರನ್ನು ಅರಿತವರಲ್ಲಿ ಅಥವಾ ದೇವರನ್ನು ಯಾರೇ ಆಗಲಿ, ಮಾನವ ಕುಲಕ್ಕೆ ದೇವರ ಮಾತುಗಳು, ಇವತ್ತು ಇದನ್ನು ಯಾರಾದರೂ ಹೀಗೆ ಮಾಡುವುದಾದರೆ ದಯವಿಟ್ಟು ಅವರಲ್ಲಿ ಕ್ಷಮೆಯನ್ನು ಯಾಚಿಸಿ ಅವರನ್ನು ಸಂತೋಷಪಡಿಸಬೇಕು. ಮುಂದೆ ಸಾಲ ಕೊಟ್ಟವಂತೆ ನಟಿಸಬಾರದು, ಅದಕ್ಕೆ ಲಾಭಕ್ಕೆ ಕೆಲಸ ಮಾಡಿಸಿಕೊಳ್ಳಬಾರದು, ಮತ್ತು ಬಡ್ಡಿ ತಗೊಳ್ಳಬಾರದು, ದವಸ ಧಾನ್ಯಗಳನ್ನು ಬಡ್ಡಿಗೆ ತಗೊಳ್ಳಬಾರದು. ಬಹಳ ಒಂದು ದೊಡ್ಡ ಶಾಪ, ಮನ ನೋಯಿಸುವುದು. ಇದು ಬಹಳ ಕಡೆಗೆ ಕೊಟ್ಟವರಿಗೆ ಅದರ 2ರಷ್ಟು ನಷ್ಟ ಬಂದೇ ಬರುತ್ತದೆ. ಒಂದಲ್ಲ ಒಂದು ದಿವಸ ಬಹಳ ಅವರನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಕಡೆಗೆ ಒಂದು ದಿವಸ ಸಂಪೂರ್ಣ ಮೊದಲು ಇದ್ದದ್ದು ಕೂಡ ಎಲ್ಲ ನಿರ್ನಾಮವಾಗುವುದು. ಇದು ಕಟು ಸತ್ಯ. ಈ ಮಾತು ದೇವರ ಮಾತನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನೆಹೆಮಿಯ 5ನೇ ಅಧ್ಯಾಯ 6ರಿಂದ 13ರವರೆಗೆ ದಯವಿಟ್ಟು ನೀವೇ ಓದಿ ತಿಳಿದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವು ಇಲ್ಲಿಗೆ ಮುಗಿಸೋಣ. ಇದೇ ವಿಷಯವು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವವರು ಯಾರಾದರೂ ಏನಾದರೂ ಈ ರೀತಿ ಗೊತ್ತಿಲ್ಲದೆ ಮಾಡಿದರೆ ಅವರನ್ನು ಕ್ಷಮಿಸಿ, ಮುಂದೆ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೂ ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾಡಿರಿ. ನಿಮ್ಮ ಕರುಣೆ, ಪ್ರೀತಿ ಎಂದೆಂದಿಗೂ ಅವರ ಮೇಲೆಯೂ ಅವರ ಮಕ್ಕಳ ಮೇಲೆಯೂ ಇರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಹಾಗೂ ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.